ಎಲೆಕ್ಷನ್ ಹೊತ್ತಲ್ಲೇ ಬಿಜೆಪಿ ನಾಯಕರಿಗೆ ತಟ್ಟುತ್ತಿದೆ ಅಭಿಯಾನದ ಎಫೆಕ್ಟ್. ಚಿಕ್ಕಮಗಳೂರಿನಲ್ಲಿ ಶೋಭಾ, ಬೆಳಗಾವಿಯಲ್ಲಿ ಶೆಟ್ಟರ್ ವಿರುದ್ಧ ಆಕ್ರೋಶ ಹೊರಹಾಕಲಾಗ್ತಾ ಇದೆ. ನೋಡಿ, ಶೋಭಕ್ಕ ಗೋ ಬ್ಯಾಕ್, ನೋಟಾ ಫಿಕ್ಸು, ವಾಪಸ್ ನಡೀರಿ. ಈ ಅಭಿಯಾನ ಚಿಕ್ಕಮಗಳೂರು ಅಂತ ಅಂದ್ಕೊಂಡಿದ್ವಿ, ಬೆಳಗಾವಿಯಲ್ಲಿ ಶೆಟ್ಟರ್ ವಿರುದ್ಧ ಶುರುವಾಗಿದೆ. ಬಿಜೆಪಿ ಕಾರ್ಯಕರ್ತರೇ ಮಾಡ್ತಾ ಇದ್ದಾರೆ ಅಭಿಯಾನವನ್ನ. ಬೆಳಗಾವಿ ಕ್ಷೇತ್ರದಿಂದ ಶೆಟ್ಟರ್ ಸ್ಪರ್ಧಿಸ್ತಾರೆ ಅನ್ನೋದು ಬಹುತೇಕವಾಗಿ ಫೈನಲ್ ಆಗ್ತಾ ಇದ್ದಂತೆ. ಚರ್ಚೆ ಬೆನ್ನಲ್ಲೇ ಶೆಟ್ಟರ್ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿಯಾನ ಶುರುವಾಗಿದೆ. ಮಹಾಂತೇಶ್ ಕೌಟಿಗಿಮಠ ಬೆಂಬಲಿಸಿ ಶೆಟ್ಟರ್ ವಿರುದ್ಧ ಈಗ ಮುನಿಸು ಹೊರಹಾಕಲಾಗ್ತಾ ಇದೆ. ಪಕ್ಷದಿಂದ ಪಕ್ಷಕ್ಕೆ ಹಾರುವ ಜಗದೀಶ್ ಶೆಟ್ಟರ್ ನಮಗೆ ಬೇಡ, ಸ್ಥಳೀಯ ನಾಯಕರಿಗೆ ನಮ್ಮ ಮತ, ಅವರೇ ನಮ್ಮ ಹಿತ. ನೋಡಿ, ಕೌಟಿಗಿಮಠ ಅವರು ಪ್ರಬಲ ಆಕಾಂಕ್ಷಿ, ಅಧಿಕಾರಕ್ಕಾಗಿ ಪಕ್ಷ ಬಿಟ್ಟವರಿಗೆ ಕ್ಷೇತ್ರ ಬಿಡುವುದು ದೊಡ್ಡದಲ್ಲ ಅಂತ ಕಿಡಿಕಾರಿದ್ದಾರೆ. ಶೆಟ್ಟರ್ ವ್ಯಂಗ್ಯ ಚಿತ್ರ ಬಿಡಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಮಾಡ್ತಾ ಇದ್ದಾರೆ. ನೋಡಿ, ಈಗ ಬೆಳಗಾವಿಲೂ ಕೂಡ ತಟ್ತಾ ಇದೆ. ನೋಡಿ ಯಾವ ರೀತಿ ಎಫೆಕ್ಟು ನೋಡಿ, ನೋಡ್ತಾ ಇದ್ದೀವಿ. ಗೋ ಬ್ಯಾಕ್ ಶೆಟ್ಟರ್ ಅಂತ ವ್ಯಂಗ್ಯ ಚಿತ್ರಗಳನ್ನು ರಚಿಸಿದ್ದಾರೆ. ಅಧಿಕಾರಕ್ಕಾಗಿ ಪಕ್ಷ ಬಿಟ್ಟವರಿಗೆ ಗೋ ಬ್ಯಾಕ್ ಶೆಟ್ಟರ್, ಗೋ ಬ್ಯಾಕ್ ಶೆಟ್ಟರ್ ಅಂತೇಳಿ ನೋಡಿ. ಅಲ್ಲಿ ಕಾಂಗ್ರೆಸ್ ಕಡೆ ಮುಖ ಮಾಡಿರೋದು ನೋಡಿ. ಬಣ್ಣ ಅಂದರೆ ಬಣ್ಣ ಬದಲಾಯಿಸುವಂಥದ್ದು ಅಂತ. ಪಕ್ಷದಿಂದ ಪಕ್ಷಕ್ಕೆ ಜಿಗಿಯೋರು ನಮಗೆ ಬೇಡ, ಅಧಿಕಾರಕ್ಕಾಗಿ ಪಕ್ಷ ಬಿಟ್ಟವರು, ನಮಗೆ ಕೌಟಿಗಿಮಠ ಅವರೇ ಬೇಕು, ಅವ್ರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ಒಂದು ಅಭಿಪ್ರಾಯಗಳು, ಅಭಿಯಾನಗಳು ಶುರುವಾಗ್ತಾ ಇದೆ. ಹೌದು, ಶೆಟ್ಟರ್ ಅವರು ತಮಗೆ ಟಿಕೆಟ್ ಸಿಗಲಿಲ್ಲ ಅಂತ ಕಾಂಗ್ರೆಸ್ಗೆ ಹೋದರು, MLC ಆದರು, ಮತ್ತು ಅಲ್ಲಿ ಕೈ ಕೊಟ್ಟರು, ಮತ್ತು BJPಗೆ ಬಂದರು. ಈಗ ಅಲ್ಲಿ ಒಪ್ಕೊಂಡ್ಬಿಡ್ತಾರ? ಸಹಜವಾಗಿಯೇ ಯಾರು ಯಾವ ಪಕ್ಷದಲ್ಲೂ ಒಪ್ಕೊಳ್ಳಲ್ಲ. ಅಸಮಾಧಾನಗಳು ಸಹಜವಾಗಿ ಎಲ್ಲ ಕಡೆ ಇದ್ದೇ ಇರುತ್ತೆ. ಅಲ್ಲಿ ಹೋಗಿ ಅಧಿಕಾರ ಅನುಭವಿಸಿ ಮತ್ತು ಈ ಕಡೆ ಬಂದು ಟಿಕೆಟನ್ನು ಗಿಟ್ಟಿಸ್ಕೊಳ್ತಾರೆ ಅಂತಂದರೆ ನೋವಾಗೇ ಆಗುತ್ತೆ ಅಲ್ಲಿರುವಂತಹ ಸ್ಥಳೀಯ ನಾಯಕರಿಗೆ. ಶೆಟ್ಟರ್ ಅವ್ರಿಗೂ ಈಗ ಅದೇ ಅನುಭವ ಆಗ್ತಾ ಇದೆ. ಮಹಾಂತೇಶ್ ಕೌಟಿಗಿಮಠ ಸರಳ ಸಜ್ಜನ ರಾಜಕಾರಣಿ, ವಿಧಾನಸಭೆಯಲ್ಲಿ ಕೂಡ ಅವ್ರಿಗೆ ನ್ಯಾಯ ಆಯಿತು, ಅವ್ರಿಗೆ ಟಿಕೆಟ್ ಕೊಡಿ ಅಂತ BJP ಕಾರ್ಯಕರ್ತರು ಈಗ ಅಭಿಯಾನವನ್ನು ಶುರು ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಕ್ಷೇತ್ರ ಬಿಡುವುದು ದೊಡ್ಡದಲ್ಲ, ಆದರೆ ಪಕ್ಷ ಬಿಡುವುದೇನಿದೆಯಲ್ಲ ಅದು ಅನ್ಯಾಯ. ಪಕ್ಷ ಬಿಟ್ಟು ಹೋದಂಥವ್ರು ಇನ್ನು ಕ್ಷೇತ್ರ ಬಿಟ್ಟು ಹೋಗಲ್ವಾ? ಯಾವ ನಂಬಿಕೆಯಿಂದ ಅವ್ರಿಗೆ ಟಿಕೆಟ್ ಕೊಡ್ತೀರಿ? ಈ ರೀತಿಯಾಗಿ ಚರ್ಚೆಗಳು ಕ್ಷೇತ್ರದಲ್ಲಿ ನಡೀತಾ ಇದೆ. ವ್ಯಾಪಕವಾದಂಥ ವಿರೋಧ ಶೆಟ್ಟರ್ಗೆ ಬಿಸಿ ಮುಟ್ಟಬಹುದು. ಬೆಳಗಾವಿಯ ಈಗ BJPಯ ಭದ್ರಕೋಟೆ ಬೆಳಗಾವಿ, ಆದರೆ ಪರಿಸ್ಥಿತಿ ಮೊದಲಿನ ಥರ ಇಲ್ಲ ಅಂತ ಅನ್ನಿಸ್ತಾ ಇದೆ. ತಮ್ಮ ಪಕ್ಷದ ನಾಯಕರ ಒಂದು ಅಸಮಾಧಾನವನ್ನು, ಬಂಡಾಯವನ್ನು ಶೆಟ್ಟರ್ ಅವರು ಎದುರಿಸಬೇಕು. ಅವರು ಹಾವೇರಿಗೆ ಬಂದಿದ್ದರೂ ಕೂಡ ಇದೇ ರೀತಿ ವಿರೋಧ ವ್ಯಕ್ತವಾಗ್ತಿತ್ತೇನೋ. ಈಗ ಬೆಳಗಾವಿ ಅಂಗಡಿ ಕುಟುಂಬ ಬೀಗರು, ಆದರೆ ಕಾರ್ಯಕರ್ತರು ಒಪ್ಕೋಬೇಕಲ್ವಾ? ಮತ್ತಷ್ಟು ಮಾಹಿತಿ ಶ್ರೀಧರ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಶ್ರೀಧರ್, ಈಗ ಶೆಟ್ಟರ್ ಅವ್ರಿಗೆ ಟಿಕೆಟ್ ಬಹುತೇಕವಾಗಿ ಫಿಕ್ಸ್ ಅನ್ನುವಂಥ ಚರ್ಚೆಗಳು ಶುರುವಾದ ಬೆನ್ನಲ್ಲೇ ಈ ರೀತಿ ಅಭಿಯಾನ ಶುರುವಾಗಿದೆ. ಸ್ವಪಕ್ಷದ ನಾಯಕರು ಕಾರ್ಯಕರ್ತರಿಂದಲೇ ಸಹಜವಾಗಿ ಆಕ್ರೋಶ ಇದ್ದೇ ಇರುತ್ತೆ. ಪಕ್ಷವನ್ನು ಚೇಂಜ್ ಮಾಡಿ ಅಧಿಕಾರ ಅನುಭವಿಸಿ ವಾಪಸ್ ಬಂದು ಇಲ್ಲಿ ಅವಕಾಶ ಗಿಟ್ಟಿಸ್ಕೊಂಡ್ರೆ. ಬಟ್ ಈಗ ಇದು ಮುಳುವಾಗೋ ಸಾಧ್ಯತೆಗಳು ಹೆಚ್ಚಾಗಿದೆಯಾ? ಕೇವಲ ಇದು ಸೋಷಿಯಲ್ ಮೀಡಿಯಾಗೆ ಮಾತ್ರ ಸೀಮಿತ ಆಗಿರುತ್ತಾ? ಖಂಡಿತವಾಗ್ಲೂ ಎಫೆಕ್ಟ್ ಕೊಡ್ಬೋದಾ ಇದು? ಲೋಕಸಭೆ ಚುನಾವಣೆ ಟಿಕೆಟ್ ಯಾರಿಗೆ ಅನ್ನುವಂಥ ಪ್ರಶ್ನೆ ಇನ್ನೂ ಕೂಡ ಮನೆ ಮಾಡಿದೆ. ಯಾಕಂದ್ರೆ ಈಗಾಗಲೇ ಅಂಗಡಿ ಕುಟುಂಬ ಆಗಿರ್ಬೋದು, ಜೊತೆಗೆ ಸ್ಥಳೀಯವಾಗಿರ್ತಕ್ಕಂಥ ಅನೇಕ ನಾಯಕರು ಟಿಕೆಟ್ಗಾಗಿ ಎಲ್ಲಿಲ್ಲದ ಲಾಬಿಯನ್ನು ಮಾಡ್ತಾ ಇದ್ದಾರೆ. ಆದರೆ ಈಗ ಒಂದು ಮಾಹಿತಿ ಬರ್ತಾ ಇರ್ತಕ್ಕಂಥದ್ದು, ಇನ್ನು ಬೆಳಗಾವಿ ಲೋಕಸಭೆಗೆ ಜಗದೀಶ್ ಶೆಟ್ಟರ್ ಅವರ ಹೆಸರು ಅಂತಿಮಗೊಳ್ಳುತ್ತೆ, ಆ ನಿಟ್ಟಿನಲ್ಲಿ ಚರ್ಚೆಗಳು ನಡೀತಾ ಇದ್ದಾವೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಇದರ ಒಂದು ಸುಳಿವು ಸಿಕ್ಕ ಬೆನ್ನಲ್ಲೇ ಏನು ಬೆಳಗಾವಿಯಲ್ಲಿ ಒಂದು ಸಾಮಾಜಿಕ ಜಾಲತಾಣದ ಈ ರೀತಿಯ ಒಂದು ಗೋಬ್ಯಾಕ್ ಶೆಟ್ಟರ್ ಅನ್ನುವಂಥ ಒಂದು ಅಭಿಯಾನ ಆರಂಭಗೊಂಡಿರ್ತಕ್ಕಂಥದ್ದು. ಪಕ್ಷದಿಂದ ಪಕ್ಷಕ್ಕೆ ಹಾರುವಂಥವ್ರು ನಮಗೆ ಬೇಡ ಅನ್ನುವಂಥ ಒಂದು ಏನು ಲೈನ್ಗಳನ್ನು ಬರೆದು ಘೋಷವಾಕ್ಯ ಬರೆಯುವ ಮೂಲಕ ಒಂದು ಸಾಮಾಜಿಕ ಜಾಲತಾಣ ಅಭಿಯಾನ ಮಾಡ್ತದೆ. ಅಂದರೆ ಜಗದೀಶ್ ಶೆಟ್ಟರ್ಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಪಕ್ಷದಲ್ಲಿರ್ತಕ್ಕಂಥ ಏನು ಕಾರ್ಯಕರ್ತರನ್ನು ವಿರೋಧ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಬೆಳಗಾವಿ ಲೋಕಸಭೆಗೆ ಸ್ಥಳೀಯರಿಗೆ ಟಿಕೆಟ್ ಕೊಡಬೇಕು, ಸ್ಥಳೀಯರೇ ನಮ್ಮ ನಾಯಕರು ಅನ್ನುವಂಥ ಒಂದು ಪೋಸ್ಟನ್ನು ಹಾಕ್ತಾ ಇದ್ದಾರೆ. ಇದು ಈಗ ಮಹಾಂತೇಶ್ ಕೌಟಿಗಿಮಠ ಬೆಂಬಲಿಸಿ ಒಂದು ಪೋಸ್ಟರ್ ಬಂದಿರತಕ್ಕಂಥದ್ದು ಪ್ರಭು ಈಗ ಸಾಮಾಜಿಕ ಜಾಲತಾಣ. ಯಾಕಂದ್ರೆ ಈಗಾಗಲೇ ಮಹಾಂತೇಶ್ ಕೌಟಿಗಿಮಠ ಆಗಿರ್ಬೋದು, ಮಾಜಿ ಸಂಜಯ್ ಪಾಟೀಲ್ ಆಗಿರ್ಬೋದು, ಟಿಕೆಟ್ಗಾಗಿ ದಿಲ್ಲಿಯಲ್ಲಿ ಕೂಡ ಟಿಕೆಟ್ ಹೊಡೆದಿದ್ದಾರೆ. ಅವಾಗ ಶೆಟ್ಟರ್ ಹೆಸರು ಕೇಳಿ ಬರ್ತಾ ಇದೆ. ತಕ್ಷಣವೇ ಬರಲಿಲ್ಲ, ಬೆಳಗಾವಿಯಿಂದ ದಿಲ್ಲಿಗೆ ಹಾರಿರ್ತಕ್ಕಂಥದ್ದು. ಈಗ ಜಗದೀಶ್ ಶೆಟ್ಟರ್
ವ್ಯಕ್ತವಾಗ್ತಾ ಇದೆ. ಇಲ್ಲಿ ಒಂದು ವಿಷಯವನ್ನು ನಾವು ಗಮನದಲ್ಲಿಟ್ಕೋಬೇಕು ಪ್ರಭು. ಒಂದು ಅಂಗಡಿ ಕುಟುಂಬ ಮತ್ತು ಶೆಟ್ಟರ್ ಕುಟುಂಬ ಇಬ್ಬರಲ್ಲಿ ಒಬ್ಬರಿಗೆ ಟಿಕೆಟ್ ಸಿಗುತ್ತೆ ಅನ್ನೋಂಥ ಚರ್ಚೆಗಳು ನಡೀತಾ ಇದ್ವು. ಆರಂಭದಲ್ಲಿ ಜಗದೀಶ್ ಶೆಟ್ಟರ್ ಮತ್ತು ಏನು ಮಂಗಳ ಅಂಗಡಿ ಅಂದರೆ ಅಲ್ಲಿ ಜಗದೀಶ್ ಶೆಟ್ಟರ್ ಸೊಸೆ ಮತ್ತು ಇಲ್ಲಿ ಮಂಗಳ ಅಂಗಡಿ ಪುತ್ರಿಗೆ ಸೇರಿ ಅಂದರೆ ಎರಡು ಕುಟುಂಬ ಸೇರಿಸಿ ಒಂದೇ ಟಿಕೆಟ್ ಕೊಡ್ತಾರೆ ಅನ್ನೋಂಥ ಚರ್ಚೆಗಳಾಗಿದ್ವು. ಈಗ ಅದರ ಬದಲಾಗಿ ಹಿರಿಯ ನಾಯಕ ಜಗದೀಶ್ ಶೆಟ್ಟರ್ ಅವರ ಒಲವನ್ನು ಏನು ರಾಜ್ಯ ನಾಯಕರು ತೋರಿಸ್ತಾ ಇದ್ದಾರೆ ಅನ್ನೋಂಥ ಮಾತುಗಳು ಕೇಳಿಬರ್ತಾ ಇದೆ. ಇದನ್ನು ಎಷ್ಟರ ಮಟ್ಟಿಗೆ ಹೈಕಮಾಂಡ್ ಒಪ್ಪಿಕೊಳ್ಳುತ್ತೆ? ಯಾಕಂದರೆ ಅಂತಿಮವಾಗಿ ಟಿಕೆಟ್ ಘೋಷಣೆ ಮಾಡೋದು ಹೈಕಮಾಂಡ್. ಈಗ ಅನೇಕ ರೀತಿಯ ರಾಜಕೀಯ ಚರ್ಚೆಗಳು ಈಗ ಕೇಳಿ ಬರ್ತಾ ಇದ್ದಾವೆ. ಜಗದೀಶ್ ಶೆಟ್ಟರ್ ಒಂದು ವೇಳೆ ಏನಾದರೂ ಬೆಳಗಾವಿಯ ಅಭ್ಯರ್ಥಿ ಆದರೆ ಅದಕ್ಕೆ ಸ್ಥಳೀಯವಾಗಿರ್ತಕ್ಕಂಥ ಟಿಕೆಟ್ ಆಕಾಂಕ್ಷಿರ್ತಕ್ಕಂಥ ಮುಖಂಡರಿದ್ದಾರೆ, ಅವರು ವಿರೋಧ ವ್ಯಕ್ತಪಡಿಸ್ತಾರೆ ಅನ್ನೋದಕ್ಕೆ ಈ ಒಂದು ಸೋಷಿಯಲ್ ಮೀಡಿಯಾದಾಗ ಏನು ಕ್ಯಾಂಪೇನ್ ನಡೀತಾ ಇದೆ ಇದು ಒಂದು ಬಹಳ ಸ್ಪಷ್ಟವಾಗಿ ಒಂದು ಸಂದೇಶವನ್ನು ರವಾನಿಸ್ತಾ ಇದ್ದಾರೆ. ಇದರಿಂದ ಏನು ಬಿಜೆಪಿಯಲ್ಲಿ ಭಿನ್ನಮತ ಏನಿದೆ ಸ್ಫೋಟಗೊಳ್ಳುತ್ತೆ, ಸ್ಥಳೀಯವಾಗಿರ್ತಕ್ಕಂಥ ನಾಯಕರು ಸೈಲೆಂಟ್ ಆಗಿ ಉಳಿತಾರೆ, ಇದು ಪಕ್ಷಕ್ಕೆ ಹಿನ್ನಡೆ ಆಗುತ್ತೆ ಅನ್ನೋಂಥ ಸಂದೇಶವನ್ನು ರವಾನಿಸುವಂಥ ಕೆಲಸವನ್ನು ಸ್ಥಳೀಯ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಆದರೆ ಇನ್ನೂ ಕೂಡ ಟಿಕೆಟ್ ಘೋಷಣೆ ಆಗಿಲ್ಲ ಪ್ರಭು. ಆದರೆ ಜಗದೀಶ್ ಶೆಟ್ಟರ್ ಬೆಳಗಾವಿಗೆ ಹೆಸರು ಕೇಳಿ ಬರ್ತಾ ಇದ್ದಾರೆ, ಇನ್ನೊಂದು ಕಡೆ ಚಿಕ್ಕೋಡಿಗೆ ರಮೇಶ್ ಕತ್ತಿ ಹೆಸರು ಕೇಳಿ ಬರ್ತಾ ಇದೆ. ಆದರೆ ಅಂತಿಮವಾಗಿ ಟಿಕೆಟ್ ಘೋಷಣೆ ಆದ ಬಳಿಕವೇ ಎಲ್ಲ ಚಿತ್ರಣ ಕೂಡ ಸ್ಪಷ್ಟವಾಗಲಿದೆ ಪ್ರಭು. ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ.